ಅತ್ತೆ ನಾನೇನು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ, ಎಷ್ಟೇ ಮಾತಾಡಿದ್ರು ಮಾತಾಡ್ತಾ ಇಲ್ಲ. ಅನ್ನ ನೀರು ಇಟ್ಕೊಂಡು ಹಾಗೆ ಕಾಯಿಸ್ಬಾರ್ದು, ಅದನ್ನಲ್ಲಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆದರೆ ಅಮ್ಮನೇ ಬರೆದಿದ್ರೆ ಹೇಗೆ? ನಿಜ ರೀ, ಆದರೆ ಅವರನ್ನು ಹೇಗೆ ಸಮಾಧಾನ ಮಾಡಿಸೋದು? ಅವ್ರ ಮನಸ್ಸಲ್ಲಿ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ನನಗೂ ಗೊತ್ತಾಗುತ್ತೆ. ಇಷ್ಟು ವರ್ಷ ಜೊತೆಗಿದ್ದವರು ಇದ್ದಕ್ಕಿದ್ದಂಗೆ ಕೈ ಬಿಟ್ಟು ಹೋದ್ರೆ ಆ ನೋವನ್ನು ತಡ್ಕೊಳ್ಳೋದು ಅಸಾಧ್ಯದ ಮಾತು. ಮೊದಲು ನೀವು ನಿಮ್ಮ ಕರ್ತವ್ಯನ ಮುಗಿಸಿ, ಮಾವನವ್ರ ಆತ್ಮ ಕಾಯ್ತಾ ಇರುತ್ತೆ. ಹೌದಪ್ಪ. ನಡಿಯಪ್ಪ, ಅನ್ನ ನೀರನ್ನ ಕಾಗೆಗಿಟ್ಟು ಬಾ. ಅದು ಸ್ವೀಕರಿಸಿದ್ಮೇಲೆ ಮನೆಯವರೆಲ್ಲ ಊಟ ಮಾಡ್ಬೋದು. ಆದರೆ ಅಮ್ಮ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ರೀ. ನಾನು ಹೇಳೋ ಅಷ್ಟು ಹೇಳಿದೆ, ಆದರೆ ಅವರು ಕಲ್ಗೊಂಬೆ ಥರ ಕೂತಿದ್ದಾರೆ. ಅಕ್ಕ ಬಾವನ್ಗೆ ಹೇಳು, ಅವರಾದರೂ ಅಮ್ಮನ ಸಮಾಧಾನ ಮಾಡಲಿ. ಹಾಗೆ ಆಗಲಿ. ನಡಿಯಪ್ಪ. ಹೇಗ್ ಸ್ವರ್ಗೋಗಿದ್ದಾರೆ. ಅಪ್ಪನೂ ಇಲ್ಲ, ನೀನು ಹಿಂಗ್ ಮಂಗ್ ಹಿಡ್ದು ಕೂತ್ರೆ ಇವನ್ ತಬ್ಲಿ ಆಗಲ್ವಾ? ಅದ್ ನಿನಗಿಷ್ಟನಾ? ಶ್ರೀನಿವಾಸನ ವರಪ್ರಸಾದ ಅಂತ 108 ಕಷ್ಟಗಳು ಪಟ್ಟು ಇವನನ್ನ ಪಡೆದಿದ್ಯಾ. ಇವನ ಒಂದ್ ದಾರಿ ಮಾಡೋದು ನಿನ್ ಜವಾಬ್ದಾರಿ ಅಲ್ವಾ? ಯೋಚನೆ ಮಾಡು. ವೆಂಕಟನಾಥ, ಹೌದಪ್ಪ, ಅದು ಸರಿನೇ. ಆದರೆ ಇಲ್ಲಿ ನಿನ್ನ ತಾಯಿಗೆ ನೋವು ಕೊಡೋದು ಉದ್ದೇಶ ಅಲ್ಲ. ನಿಮ್ಮ ತಂದೆಯವರೇ ಆಕೆಯ ಸೌಭಾಗ್ಯ. ಅವರು ಹೋಗಿದ್ರಿಂದ
ಅತ್ತೆಯವರು ಆ ಸೌಭಾಗ್ಯನ ಉಳಿಸ್ಕೊಳ್ಳೋ ಹಾಗೆ ಇಲ್ಲ. ಅಪ್ಪ ಇಲ್ದೇ ಇದ್ರು ಅಮ್ಮ ಅವ್ರ ನೆನಪಲ್ಲಿ ಯಾವಾಗ್ಲೂ ಇರ್ತಾರೆ, ಅವ್ರ ಪತ್ನಿಯಾಗೇ ಇರ್ತಾರೆ. ಹಾಗಿದ್ಮೇಲೆ ಅರ್ಶನ ಕುಂಕುಮ ಯಾಕಿರ್ಬಾರ್ದು? ನಿನ್ ಮಾತು ನಿಜ ಕಣಪ್ಪ. ಆದ್ರೆ ಇಲ್ಲಿ ಒಂದು ವಿಷಯ ಇದೆ, ಅದನ್ನೆಲ್ಲ ನೀನು ಈಗಲೇ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಪ್ರಶ್ನೆಗಳನ್ನ ಇಲ್ಲಿಗೆ ನಿಲ್ಲಿಸು. ಸೌಭಾಗ್ಯ ತೆಗಿದೇ ಹೋದ್ರೆ ದೇವ್ರ ದೃಷ್ಟಿಲಿ ತಪ್ಪಾಗೋದಿಲ್ಲ ಅಲ್ವೇ? ಇಲ್ಲಪ್ಪ, ದೇವರ ದೃಷ್ಟಿಯಲ್ಲಿ ಯಾವುದು ತಪ್ಪಲ್ಲ. ಮತ್ತೆ ಹೆಣ್ಣು ಆ ಸ್ಥಿತಿಯಲ್ಲೂ ಗೌರವಯುತಳೆ. ಅಂದ್ಮೇಲೆ ನಾವು ದೇವ್ರ ಮೆಚ್ಚುವಂತೆ ನಡೆದ್ರೆ ಸಾಕಲ್ವಾ? ಇದೇ ಕಣಪ್ಪ ನಾನ್ ನಿನಗೆ ಹೇಳೋಕ್ಕಾಗದೇ ಇರೋಂಥ ಮಾತು. ಹೆಣ್ಣನ್ನ ವಿಧವೆ ಮಾಡಿ ಆಕೆನ ಅವಲಕ್ಷಣ ಮಾಡೋದು, ಇಲ್ಲ ಸಹಗಮನದ ಹೆಸರಿನಲ್ಲಿ ಆಕೆನ ಸುಡೋದು, ಎರಡು ಪುರುಷ ಸಮಾಜಕ್ಕೆ ಇರೋ ಹೇಡಿತನ. ಸ್ತ್ರೀಯನ್ನ ರಕ್ಷಿಸಲಾಗದ ದೌರ್ಬಲ್ಯದ ಕಾರಣದಿಂದ ಈ ಶಾಸ್ತ್ರ ಸಂಪ್ರದಾಯ ಹುಟ್ಟಿದೆ. ಈ ದೌರ್ಬಲ್ಯದಿಂದಲೇ ನಾವು ಸ್ತ್ರೀಯರ ಮುಂದೆ ತಲೆ ತಗ್ಗಿಸ್ಬೇಕು, ಮತ್ತೆ ಅವರ ಕ್ಷಮೆ ಕೇಳಬೇಕು. ಹಾಗಾದ್ರೆ ನಾವು ಅಮ್ಮನ್ನ ಮೊದ್ಲಿನ ತರ ಉಳಿಸಿ ಸಮಾಜದಲ್ಲಿ ಬದಲಾವಣೆ ತರೋಣ. ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಪ್ಪ. ಒಂದು ವೇಳೆ ನಾಳೆ ನಾವೇ ಕೇಶಮುಂಡನ ಬೇಡ ಅಂದ್ರು ಅದಕ್ಕೆ ಅತ್ತೆಯವರೇ ಒಪ್ಪೋದಿಲ್ಲ.